ಎಸ್, ಇದು ಗುಡ್ ನ್ಯೂಸ್ ಸರ್. ಬಿಕಾಸ್ ಬೋರ್ಡ್ ಆಲ್ರೆಡಿ ಎಲ್ಲಾ ಕಾಲೇಜಸ್ಗಳಿಗೂ ಕೂಡ ಡಿಪ್ಲೊಮಾ ಸರ್ಟಿಫಿಕೇಟ್ಸ್ ರೆಡಿ ಇದೆ, ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅನ್ನೋ ಒಂದು ಸಂದೇಶನ ಕಳಿಸಿದ್ದಾರೆ. ಸುಮಾರು ಕಾಲೇಜಸ್ಗಳದ್ದು ಪ್ರತಿಯೊಂದು ಡಿಪ್ಲೊಮಾ ಸರ್ಟಿಫಿಕೇಟ್ಗಳು ಯಾವ್ಯಾವ್ದು ಅಪ್ಲೈ ಆಗಿತ್ತು ಅದ್ರಲ್ಲಿ ಮ್ಯಾಕ್ಸಿಮಮ್ ಈ ರೌಂಡ್ಸ್ ನಲ್ಲಿ ಕ್ಲಿಯರ್ ಮಾಡ್ತಾ ಇದ್ದಾರೆ. ಇವತ್ತಿಂದ ಆಲ್ರೆಡಿ ಅದನ್ನ ಕಾಲೇಜಸ್ಗಳಿಗೆ ತಲುಪಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ವಿತಿನ್ ಫ್ಯೂ ಡೇಸ್ ನಲ್ಲಿ ಯಾವ್ದಾದ್ರು ರೀಸೆಂಟ್ ಆಗಿ ಅಪ್ಲೈ ಆಗಿದ್ದು ಕೂಡ ಅದನ್ನ ಕ್ಲಿಯರ್ ಮಾಡಿ ಕಳಿಸ್ಬೇಕು ಅಂತ ಒಂದು ಎಫರ್ಟ್ ನ ಹಾಕಿ ಇವತ್ತು ಈ ದೊಡ್ಡ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಕಾಲೇಜಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಮ ಡಿಪ್ಲೊಮಾ ಸರ್ಟಿಫಿಕೇಟ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ಎಲ್ರಿಗೂ ತುಂಬಾ ಮುಖ್ಯವಾಗಿರುವಂತ ಕೆಲಸ ಏನು ಅಂತಂದ್ರೆ KSPC ಅಪ್ಲೈ ಮಾಡಿ ಕ್ಯೂಬಿನ ತಗೊಳ್ಳೋದು. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ನಮ್ಮ ಚಾನೆಲ್ ಅಲ್ಲಿ ಬೇರೆ ವಿಡಿಯೋಸ್ ಗಳನ್ನ ಸಿಗುತ್ತೆ. ಅಂಡ್ ಆಲ್ಸೋ ಶಾರ್ಟ್ಲಿ ಅಪ್ಡೇಟೆಡ್ ಪ್ರೊಸೀಜರ್ ಅಂದ್ರೆ ರೀಸೆಂಟ್ ಆಗಿ KSPC ನಲ್ಲಿ ಏನಾದ್ರು ಬದಲಾವಣೆಗಳಾಗಿತ್ತು, ನೀವು ಯಾವ ರೀತಿ ಅಪ್ಲೈ ಮಾಡಬೇಕು, ಏನೇನ್ ಮಾಡಬೇಕು ಅನ್ನೋ ಮಾಹಿತಿಗಳು ಕೂಡ ಶಾರ್ಟ್ಲಿ ಹಂಚ್ಕೊಳ್ತೇನೆ. ಅಂಡ್ ಆಲ್ಸೋ ಐ ಟ್ರೈ ಟು ಡೆಮಾನ್ಸ್ಟ್ರೇಟ್ ದ ಪ್ರೊಸೀಜರ್, ನೀವ್ ಹೆಂಗ್ ಮಾಡೋದು ಅಂತ ಹೇಳಿ. ಇದು ಮೀರಿ ಇನ್ನೂ ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಸಹಾಯ ಬೇಕು ಅಂತಂದ್ರೆ ಈ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಒಂದು ನಂಬರ್ ನ ಸೇವ್ ಮಾಡಿ ಇಟ್ಕೊಳ್ಳಿ. ಅದಕ್ಕೆ ಮೆಸೇಜ್ ಮಾಡಿ ನೀವು ಹೇಗೆ KSPCಗೆ ನೀವೇ ಮನೆಯಿಂದ ಕುತ್ಕೊಂಡು ಅಪ್ಲೈ ಮಾಡಬಹುದು. ವಿತಿನ್ ಫ್ಯೂ ಡೇಸ್, ಐ ಮೀನ್ 1 ಮಂತ್ ಒಳಗಡೆ ನೀವು ಹೆಂಗೆ QP ನ ತಗೊಳ್ಬಹುದು ಅನ್ನೋದು ಎಲ್ಲದಕ್ಕೂ ನಾವು ನಿಮ್ಗೆ ಸೊಲ್ಯೂಷನ್ ಕೊಡ್ತೇವೆ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.